ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರು. ನನ್ನ ಮಗಳು ಸೂಪರು. ಮತ್ತೇನು ಅಂದರೆ ನನ್ನ ಹಸ್ಬೆಂಡ್ ಮನೆಗೆ ಬರ್ತಿದ್ದಾರೆ, ಒಂದು ಖುಷಿ. ಬಟ್ ಏನು ಅಂದರೆ ಒಂದು ಬೇಜಾರು ಅಂದರೆ ಫೋನ್ ಸಿಕ್ಕಿಲ್ಲ. ಆಲ್ಮೋಸ್ಟ್ 90% ಮೊಬೈಲ್ ಬಗ್ಗೆ ಆಸೆ ಬಿಡೋದು ಅನಿಸುತ್ತೆ. ಓಕೆ, ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಎಲ್ರದ್ದು ಕಾಫಿ ಟೀ ಆಯಿತಾ? ನಾನು ಇವಾಗ ಮಾಡಬೇಕು. ಹಾಲು ಬಿಸಿ ಇಟ್ಟಿದ್ದೀನಿ, ಬಿಸಿ ಆಯಿತು. ಇವಾಗ ಕುಡಿಬೇಕು ಹಾಲು, ಸಾರಿ ಕಾಫಿ. ನನ್ನ ಮಗಳಿಗೆ ಹಾಲು ಕೊಡಬೇಕು. ಓಕೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನನ್ನ ವಿಡಿಯೋ ನೋಡಿಬಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮ ಸಪೋರ್ಟ್ ಇದೆ, ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡಲಿಕ್ಕೂ ನನಗೂ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಮತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ, ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಓಕೆ, ಹೊಸದಾಗಿ ಯಾರು ವೀಡಿಯೋ ನೋಡ್ತೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋನ ಕಂಟಿನ್ಯೂ ಮಾಡೋಣ. ಚಾರ್ವಿ ಹೇಳಿ ಕಾಟ್ಲೆ ಎಲ್ಲ ಕಿಲ್ಲಾಡಿ ಏನು ಹೇಳೋಕ್ಕಿಲ್ಲ, ವರ್ಡೇ ಇಲ್ಲ, ಆ ಥರ ಮಾಡ್ತಾಯಿದ್ದಾರೆ. ಓನರ್ ಮನೆಯವರು ಗಿಡಕ್ಕೆ ಔಷಧಿ ಹಾಕಬೇಕು ಅಂತ ತಂದು ಇಟ್ಕೊಂಡಾರೆ. ಗಿಡ ಹುಳ್ಕೊಂಡವ್ರಿಗೆ ತ್ರಾಸು ಕೊಡ್ತಾ ಇದ್ದಾಳೆ. ಅದು ಸ್ಮೆಲ್ ಎಲ್ಲಿ ತನಕ ಬರ್ತಾಯಿದೆ, ಏನು ಹೇಳೋದು ನೋಡಿ. ಕರೀತೀನಿ ಚಾರು, ಹಾಲು ಕೊಡ್ತೀನಿ ಬಾ. ಡ್ಯಾಡಿ ಏನು ಹೋಗ್ಬೇಡ, ಮಾವು ಹೊಡಿತಾ ಹೋಗ್ಬೇಡ. ಓನರ್ ಮನೇಲಿ ಒಂದು ಹುಡುಗ ಇದ್ದಾನೆ, ಅವನಿಗೆ ಒಂದು ಸ್ವಲ್ಪ ಹೆದರ್ತಾರೆ ಅಷ್ಟೇ. ಅವಪ್ಪಂಗೆ ಹೇಳ್ತೀನಿ ಅಂದರೆ ಸ್ವಲ್ಪ ಇದು ಮಾಡ್ತಾರೆ. ಮತ್ತು ಅವರಪ್ಪ ಹೆದ್ರಲ್ಲ, ಅದೊಂದ್ಸಲ ಬಟ್ಟೆ ಸೌಂಡ್ ಕೊಡ್ತಾರೆ. ಒಂದು ಸ್ವಲ್ಪ ಸೌಂಡ್ ಕೊಟ್ಟು ಬಿಡ್ತಾರೆ. ಅದಕ್ಕೆ ಅವರಪ್ಪಂಗೆ ಹೇಳ್ತೀನಿ ಅನ್ನೋದು. ನನಗೆ ಇದಕ್ಕೊಂದೇ ಹೆದರ್ತಾರೆ. ಹೆದರ್ಸಿದ್ರೆ ಬೈದ್ರಲ್ಲ, ಹೆದರೋದೇ ಇಲ್ಲ. ಅದ್ರ ಬೇಡ್ತಾ ಅಂತ ಸ್ವಲ್ಪ ಹಾಲಿಡೋಣ, ಯಾಕಂದರೆ ಅವರು ಬರ್ತಾ ಇದ್ದಾರೆ. ಆಲ್ರೆಡಿ ಏರ್ಪೋರ್ಟಿಂದ ಡ್ರಾಪ್ ಆಯಿತು. ಇವಾಗ ಮನೆಗೆ ಬರ್ತಾ ಇದ್ದಾರೆ. ಅವಾಗೇ ಹೊರಟಿದ್ದಾರೆ, 5 ಗಂಟೆಗೆ ಹೊರಟಿದ್ದಾರೆ. 2 ತಾಸು ಜರ್ನಿ, 7 ಗಂಟೆ ಆಗ್ಬೋದು. ವಿಡಿಯೋ ಹಿಂಗೆ ಯಾಕೆ ಲೈನ್ ಖರಾಬ್. ಹಾಲಿಡಿ, ನಿಂಗೆ 2 ಸ್ಪೂನ್ ಕಾಫಿ ಹಾಕ್ಕೊಡ್ತೀನಿ ನಾ. ಹೇಳಿ ಏಯ್ ಇಲ್ಲ ನೋಡಮ್ಮ, ಗುಪ್ತ ಖಾಲಿ ಮಾಡಿಬಿಟ್ಟಾಳೆ. ಅದೋ ಥರ ಟೇಸ್ಟ್ ಇದೆ. ಸೋಯಾ ಸ್ಟಿಕ್ಸ್ ಹುಳಿ ಏನೋ ಗೊತ್ತಾ. ರೂಮಲ್ಲ ತಗೋ, ಗುಮ್ಮ ಇಲ್ಲ, ಹೋಗು ಗುಮ್ಮ ಅಂತ. ಗುಮ್ಮ ಐತಿ ಅಂತ ಗುಮ್ಮ ರೂಮ್ ಒಳಗೆ. ಬಾತ್ರೂಮ್ಗೆ ಹೋಗಿ ಅಷ್ಟೇ ಹ್ಯಾಂಡ್ ವಾಶ್ ಮಾಡ್ಕೊ ಬಂದಿದ್ದಾನೆ. ಹೋಗಂಗಾರೆ ಗುಮ್ಮ ಬಂದ್ರೆ ಕರಿ ಹೋಗು. ನಂಗೆ ನಾನು ಹೋಗಿಲ್ಲ. ಹುಡುಗಿ 6 ಮುಕ್ಕಾಲಾಯ್ತು. ತಲೆ ನೋಡ್ತು. ಹಾಲಿನಕಾಯಿ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ. ಹಾಲಿನಕಾಯಿ ಏಯ್ ಚಾರು, ಪಪ್ಪ ಬರ್ಲಿ ಹೇಳ್ತೀನಿ ನಿನಗೆಲ್ಲನೂ ಹೇಳ್ತೀನಿ ಪಪ್ಪನ ಹತ್ರ. ಬಾ ಮತ್ತೆ ಅವ್ರಿಗೆ. ಗುಮ್ಮ ಬರ್ಲಿ ನಿನಗೆ ಹೊರಡಿತ ನೋಡಿದ್ದೀವಿ. ನಿನಗೆ ಗುಮ್ಮ ಬರ್ತದೆ. ಪಪ್ಪ ಚಾಕ್ಲೇಟ್ ತರ್ತಾರೆ, ನಿಂಗೆ ಕೊಡಲ್ಲ. ಹಾಲು ಕುಡಿ ಹಂಗಾರೆ ಫಸ್ಟ್. ಹೋಗು ಹೋಗಿ ತಗೋ ಹೋಗು. ಗುಮ್ಮ ಇಲ್ಲ ಮಣ್ಣಿಲ್ಲ ಮಾಡ್ತಾಳೆ. ಗುಮ್ಮನಂತ ಗುಮ್ಮ ಹೋಗಿ ಲೈಟ್ ಹಾಕೋಗು. ಲೈಟ್ ಹಾಕೊಂಡು ಹೋಗು. ಓವರ್ ಡೌನ್ ಮಾಡ್ತಾರೆ, ಓವರಾಗಿ. ಹೋಗಿ ಚಾರ್ಜ್ ಆಯ್ತಾ ನೋಡು. ಹೋಗು. ಇಷ್ಟು ಡೌನ್ ಮಾಡ್ತಾಳೆ ಅಂದರೆ ಹೋಗಿ ಲೈಟ್ ಹಾಕ್ಕೊಟ್ಟು ಬಂದ. ಹೋಗಿ ತಗೋ ಅಂತಾಳೆ ಮತ್ತೆ ನನಗೆ. ಏನು ಅಲ್ಲಿ ಇಟ್ಟಿದ್ದು ಹೋಗು. ಕಾಫಿ ಕಾಫಿ ಅಲ್ಲಿ ಕಾಫಿ ಹಾಕಿಟ್ಟಿದ್ದು ಹೋಗು. ಕಾಫಿ ಮತ್ತೆ ಅಮ್ಮ ಇಟ್ಟಿದ್ದೀನಿ ಹೋಗು. ಹೋಗು ಅಲ್ಲ ಅದ ನೋಡು ಕಾಫಿ ಅದು. ಡೌ ಮಾಡ್ತಲ್ಲ
ಈ ಮಗನೇ ಲ್ಯಾಪ್ಟಾಪ್ ಅದು ಎತ್ಕೊಂಡು ಹೋಗು ಎತ್ಕೊಂಡು ಹೋಗು. ನೋ 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 ಹೇಯ್ ಅಲ್ಲ ಕುತ್ಕ ಅಲ್ಲ ಕುತ್ಕ ಅದು ಕಾಫಿ ತಗೊಂಡು ಕುತ್ಕ ಅಲ್ಲ ಕುತ್ಕ. ಒಂದು ಮಾತು ಕೇಳಲ್ಲ ಅದಕ್ಕೆ ಬೇಜಾರು ನನಗೆ. ಬಾ ರಿಲ್ಯಾಕ್ಸ್ ಇಲ್ಲ. ಓ ಹಾಂ ಮಾಡಿ ಫ್ರೆಂಡ್ಸ್ ನಾನು ಹೂವಿನ ಗಿಡ ತೋರಿಸ್ತೀನಿ. ಇಲ್ಲ ಇದ್ದೀನೇ ಇಲ್ಲಿ ಗಿಡದ ಹತ್ರ ಇದೆ. ಫ್ರೆಂಡ್ಸ್ ಇದು ಇವಾಗ ಚಿಗುರು ಬರ್ತಾ ಇದೆ. ಇದು ಗೊತ್ತಿಲ್ಲ, ಇದು ಬಸಳೆ ಗಿಡ ನೆಲಕ್ಕೆ ಹಾಕಬೇಕಿತ್ತು. ಇದಕ್ಕೆ ದುಡ್ಡು ಕೊಟ್ಟು ತಗೊಬಂದಿದ್ವಿ ನೋಡಿ. ಇರುವೆ ಗೂಡು ಕಟ್ಟಿ ಹಿಂಗಾಗ್ಬಿಟ್ಟು ಕಟ್ ಮಾಡಾಕಬೇಕು. ಇದು ನಮ್ಮ ಮನೆಯಿಂದ ತಂದಿದ್ದ ದಾಸವಾಳ ಗಿಡ ಫುಲ್ ಹೂವಾಗಿತ್ತು ಇಷ್ಟು ದಿನ. ಇವಾಗ ಮಗು ಬಿಟ್ಟಿದೆಯಾ ಎಲ್ಲರೂ ಕಾಣಿಸ್ತಿದೆಯಾ ಫ್ರೆಂಡ್? ಮಗು ಬಿಟ್ಟಿರೋದು ಇಲ್ಲ. ಅಲವೇರಾ ಗಿಡ ನೆಟ್ಟಿದ್ದೀವಿ ನೋಡಿ ಫ್ರೆಂಡ್. ಆಮೇಲೆ ಇದು ನೋಡಿ, ಇದು ಇವಾಗ ಮತ್ತೆ ಹೂವಾಗ್ತಾ ಇದೆ. ಇದು ಕಟ್ಟೋಗ್ಬಿಟ್ಟಿತ್ತು, ಇಲ್ಲಿ ಕಾಣಿಸ್ತಾ ಇದೆ, ಕಟ್ಟೋಗ್ಬಿಟ್ಟಿತ್ತು, ಕೂಡ್ಕೊಬಿಟ್ಟಿತ್ತು. ಇದು ನಮ್ಮಮ್ಮ ಕೊಟ್ಟು ಸೇವಂತಿಗೆ ಗಿಡ, ಇನ್ನೂ ಹೂ ಬಂದಿಲ್ಲ. ಅದೇನೋ ಕಪ್ಪು ಹುಳ ಕಾಣಿಸುತ್ತೆ ನೋಡಿ, ಈ ಥರ ಕಪ್ಪು ಹುಳ ಬರ್ತಾ ಇದೆ ಅದು. ಆಮೇಲೆ ಅಲೋವೆರಾ ಗಿಡ, ಇದು ಒಂಥರ ಹೂವಾಗತ್ತೆ. ಸೇವಂತಿಗೆ ಗಿಡ, ಇದಕ್ಕೆ ಇರುವೆ ಫುಲ್ ತುಂಬ್ಕೊಬಿಟ್ಟಿದೆ. ಅದಕ್ಕೆ ನೋಡಿ ಇದಾಗಿದೆ, ಏನು ಲಕ್ಷ್ಮಣ ರೇಖೆ ಹಾಕಿಟ್ಟಿದ್ದೀನಿ. ಹೋಗಿದೆ ಇಲ್ವ ಗೊತ್ತಿಲ್ಲ, ಕಾಣಿಸ್ತಾ ಇಲ್ಲ, ಬೆಳಗ್ಗೆ ನೋಡ್ತೀನಿ. ಆಮೇಲೆ ಇಲ್ಲೊಂದಿದೆ ನೋಡಿ ಸೇವಂತಿಗೆ ಗಿಡ, ಮೊಗ್ಗು ಬಿಟ್ಟಿದೆ, ಕಾಣಿಸುತ್ತಾ ಇದೆ. ಆಮೇಲೆ ಇದು ಕೆಸುವಿನ ಗಿಡ, ಇದು ಟೊಮೆಟೊ ಗಿಡ, ಒಂದು ಕಾಯಿ ಆಗಿದೆ ಅಲ್ಲಿ ನೋಡಿ. ಇಲ್ಲೊಂದು ಇದು ನೆಟ್ಟಿದೆ. ಇಲ್ಲಾಯ್ತು, ಬ್ಲರ್ ಕಾಣಿಸುತ್ತೆ ಇಲ್ಲಿ. ಅದೇ ನಮ್ಮದು ಹೂವಿನ ಗಿಡ ನೆಟ್ಟಿರೋದು. ನಾನು ನೆಟ್ಟಿರೋದು ಅಂದರೆ ಅಲೋವೆರಾ ಗಿಡ. ಆಮೇಲೆ ಫಸ್ಟ್ ತೋರಿಸೋದ್ನಲ್ಲ ದಾಸವಾಳ ಗಿಡ ಚಿಗುರು ಬರ್ತಾಯಿದೆ ಅಂತ, ಅಷ್ಟೇ ನಾನು ನೆಟ್ಟಿರೋದು. ಬಾಕಿ ಅದೆಲ್ಲ ನನ್ನ ಹಸ್ಬೆಂಡ್ ನೆಟ್ಟಿರೋದು. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಇರುವೆ ಬರ್ತಾಯಿದೆ ಗಿಡಕ್ಕೆ. ಒಂದು ಗಿಡ ಫುಲ್ ಇರುವೆ ತುಂಬಿಕೊಂಡಿತ್ತು. ನಮ್ಮಮ್ಮ ಅರಿಶಿನ ಪುಡಿ ಹಾಕಿ ನೋಡು ಅಂತ ಅಂತು, ಹಾಕಿದೆ, ಏನೂ ಆಗಿಲ್ಲ. ಇವತ್ತೇನು ಮಾಡಿದೆ, ಲಕ್ಷ್ಮಣ ರೇಖೆ ಇತ್ತು, ಪುಡಿ ಮಾಡಿಬಿಟ್ಟು ಗಿಡ ಫುಲ್ ಹಾಕಿಟ್ಟಿದ್ದೀನಿ. ಏನಾಗುತ್ತೆ ನೋಡಬೇಕು ಫ್ರೆಂಡ್ಸ್. ನೋಡಿ ಲೂಸ್ನ ನೋಡಿ. ಸ್ಪೂನಲ್ಲಿ ಕುಡಿದ್ರೆ ಏನಾಗುತ್ತೆ? ಹಾಲು ಪೂರ್ತಿ ತಣ್ಣಗಾಗೋದು, ಹಾಲು ಪೂರ್ತಿ ತಣ್ಣಗಾಗೋದು. ಕುಡಿ, ಬಿಸಿ ಇಲ್ಲ, ಕುಡಿ. ಓರ ಮಾಡ್ತಾಳಪ್ಪ ನಂಗಂತೂ. ದೊಡ್ಡವ್ರು ಹೆಂಗೆ ಮಾಡ್ತಾರೋ ಹಂಗೆ ಮಾಡ್ತಾರೆ. ಒಬ್ಬ ಇಲ್ಲ, ಕುಡಿ, ಚಲ್ಲ ಹೋಗ್ತದೀಗ. ಉಪ್ಪ ಇಲ್ಲ, ಕುಡಿ ಮಗನೇ, ತಣ್ಣಾಗ್ಬಿಟ್ಟೆ. ಸ್ಪೂನಲ್ಲಿ ಕುಡಿ. ಅವಳಿಗೆ ಒಂದು ವರ್ಷ ಮೇಲೆ ಊಟ ತಿನ್ಸೋದು ಕಲಿಸ್ಕೊಡು. ಪ್ಲೇಟಲ್ಲೇ ಹಾಕ್ಬಿಟ್ಟು ಅವಳನ್ನೇ ಊಟ ಫುಲ್ ಮನೆ ತುಂಬ ಗಲೀಜು ಮಾಡ್ತಿದ್ಲು. ಆದರೂ ಅವರಪ್ಪ ಊಟ ಅವಳೇ ಮಾಡ್ಬೇಕಂತ ಕಲಿಸ್ಕೊಟ್ಟಿದ್ರು. ಇದೇನಕ್ಕೆ ಹಿಂಗೆ ಆಗ್ತಾಯಿದಪ್ಪ? ದೆವ್ವ ಬಂದಿದ್ದೀವಿ ಈಗ. ಇದರಲ್ಲೆಲ್ಲ ಹಾಗೆ ಅಲ್ಲ ಫ್ರೆಂಡ್, ಈ ಥರ ಆಯಿತು ಅಂದರೆ ದೆವ್ವ ಬಂದಾಗ ಹಿಂಗೆ ಆಗುತ್ತೆ. ಹಾಗಂತ ನಮ್ಮ ಮನೇಲಿ ದೆವ್ವ ಇಲ್ಲ, ಒಳ್ಳೆ ನಮಗಂತೂ ಒಳ್ಳೆ ಇದಿದೆ ನೋಡಿ. ಕುಡ್ದ ಮಗನೇ, ಗಜ್ಜಿ ಸೌಂಡಾಯಿತು. 1 ಗಂಟೆ ಅಂದರೆ ನೋಡ್ತಾ ಇರ್ತೀನಿ.
ನನಗೆ ಇದು ರೂಢಿ ಆಗ್ಬಿಟ್ಟಿದೆ. ಕ್ಯಾಮ್ರಾ ನೋಡಿದ ತಕ್ಷಣ ಕೂದಲು ಸರಿ ಮಾಡ್ಕೊಳ್ಳೋದು. ಅಲ್ಲಿ ತನಕ ಮೊಬೈಲ್ ಕನ್ನಡಿ ನೋಡೋದಿಲ್ವಲ್ಲ, ಅದಕ್ಕೆ ಕೂದಲು ಹಿಂಗೆ ಹೊಡಿತದೆ. ನೀವು ಯಾರಾದ್ರು ನೋಡ್ಬಿಟ್ಟು ಏನಾದ್ರು ಹೇಳ್ಬಿಟ್ಟು ಹುಚ್ಚಿ ಥರ ಮಾಡ್ತಾರಪ್ಪ ನೋಡಿ. ಹುಚ್ಚಿ ಹುಚ್ಚಿ ನೋಡಿ ನೋಡಿ ಹುಚ್ಚಿ ನೋಡಿ ಹುಚ್ಚಿ 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 ಬರುತ್ತೆ ಹಂಗೆ ಅಂತಾರೆ, ಹುಚ್ಚಿ ಹುಚ್ಚಿ ಅಂತಾರೆ. ಓಕೆ ಫ್ರೆಂಡ್ಸ್, ಇನ್ನೂ ಹಸ್ಬೆಂಡ್ ಬಂದಿಲ್ಲ, ಬರ್ತಾ ಇದ್ದಾರೆ. ಒಂಥರ ಖುಷಿ. ಅವ್ರು ನಮ್ಮ ಜೊತೆ ಚೆನ್ನಾಗಿದ್ರೆ ಖುಷಿ. ಅವ್ರೇನಾದರೂ ಸ್ವಲ್ಪ ಬೈದರು ಅಂದರೆ ಕೋಪ. 2 ವಾರ ಏಯ್ ಸುಮ್ಮನೆ ಇರು ಚಾರು. ಚಾಕ್ಲೇಟ್ ಇಲ್ಲ, ಏನೂ ಇಲ್ಲ ನಿನಗೆ ಇವತ್ತು. ಜುಟ್ಟ ಇಲ್ಲ. ನಾಳೆ ತಗೋಬರೋಣ, ನಾಳೆ ಸ್ಟೇಷನರಿ ಅಂಗಡಿಗೆ ಹೋಗಿ ತಗೋಬರೋಣ. ಅವಳಿಗೆ ಈ ಚಿಪ್ಸ್ ಅದು ಇದು ಎಲ್ಲ ತಿನ್ನಿಸ್ಬಾರ್ದು ಅಂತ ಹೇಳಿಬಿಟ್ಟು ಹಣ್ಣು ಕೊಡಿಸ್ತಾ ಇದ್ದೀವ. ಹಾಂ, ನಾಳೆ ತಗೋಬರೋಣ. ಹಾಂ, ಜ್ಯೂಸ್ ಎಲ್ಲ ನಾಳೆ ತಗೋಬರೋಣ. ಹಾಂ ಮಮ್ಮ, ಜ್ಯೂಸು ಜುಟ್ಟ ಪ್ರತಿಯೊಂದು ನಿಂಗೆ ನಾಳೆ ತಗೋಬರೋಣ. ಅದು ಬೇಡ ನಿಂಗೆ, ನೀರು ಬೇಡ ನಿಂಗೆ, ಜ್ಯೂಸೇ ದಿನ ಜ್ಯೂಸೇ. ಹಾಂ ಮಮ್ಮ, ಎಲ್ಲನೂ ರೇಟಿಂಗ್ ನೋಡಿ. ಹಾಂ ಹಾಂ, ಏನು ಮಮ್ಮ. ಆಮೇಲೆ ಮಮ್ಮ ಮಾಡ್ತೀನಿ ನೀನು. ಮತ್ತೇನು ಬೇಕು? ಮತ್ತೇನು ಬೇಕು? ಜ್ಯೂಸು ಮಮ್ಮ, ಮತ್ತು ಜುಟ್ಟ ಅಂದರೆ ರಬ್ಬರ್, ತಲೆಗೆ ಹಾಕೋ ರಬ್ಬರ್ ಬ್ಯಾಂಡ್. ಏನಂತಾರೆ? ರಬ್ಬರ್. ಏಯ್ ಅದು ಮುಟ್ಟೋಣ. ನಿಂಗೆ ಹಂಗಾದ್ರೆ ಏನೂ ಇಲ್ಲ. ನಾಳೆ ಅಲ್ಲೇ ವಾಪಸ್ ಇಡು ವಾಪಸ್ ಇಡು. ನಿಂಗೆ ಬೇಕಾ ಬೇಡವಾ? ಬೇಡ ಅಂದ್ರೆ ಅಲ್ಲೇ ತಗೋ, ಏನಾದ್ರು ಮಾಡು. ನಾ ಇವಾಗ ಪಾಪ ಚಾಕ್ಲೇಟ್ ತರ್ತಾ ಇದಾರಲ್ಲ, ಏನೂ ಇಲ್ಲ ನಿಂಗೆ. ಡ್ಯಾನ್ಸ್ ಮಾಡು ಮಮ್ಮಿ. ಹಂಗಲ್ಲ, ಚಂದ ಮಾಡಿ ಡ್ಯಾನ್ಸ್ ಮಾಡು. ಅದು ಅಲ್ಲಿ ಹೋಗಿ ನಿಂತ ಡ್ಯಾನ್ಸ್ ಮಾಡು. ಟೇಬಲ್ ಅದು ಅಷ್ಟೇ ಹೋಗು. ಹಂಗೆ ಸುತ್ತಬಾರ್ದು, ಡ್ಯಾನ್ಸ್ ಮಾಡು. ಬಳುಕಿದ ಸೊಂಟ ಉಲ್ಲ ಮಾಡು ಮಗ. ಇವತ್ತು ಚಾರು ಹರೇ ರಾಮ ಹರೇ ಕೃಷ್ಣ ಅಂತಿದ್ದು. ಹೇಳು ಮಗ ಚಾರು, ಹರೇ ರಾಮ ಹರೇ ಕೃಷ್ಣ ಹೇಳು. ಸಾಕು ಹೇಳು ಚಾರು. ಹರೇ ರಾಮ. ಹೋಗಿ ನೀ ಬ್ಯಾಡ್ಗ ಸಾಕು. ನಿನ್ನ ವೇಷ ಮಾಡ್ತಾರೆ. ಹರೇ ರಾಮ ಹೇಳು. ಪಪ್ಪ ಚಾಕ್ಲೇಟ್ ತಂದ್ರು, ನಿನಗೊಂದು ಚಾಕ್ಲೇಟ್ ಇಲ್ಲ. ಬೇಡ, ನೀವು ಹೋಗು, ಬೇಡ ಹೋಗು. ಹರೇ ರಾಮ ಹೇಳು. ಹರೇ ರಾಮ ರಾಮ ಹರೇ ರಾಮ. ಅದೇ ಫ್ರೆಂಡ್ಸ್, ಹೇಳ್ತಾ ಇದ್ದೀನಲ್ಲ ಅವಳಿಗೋಸ್ಕರ ಫ್ರೂಟ್ಸ್ ತರಲಿಕ್ಕೆ ಹೋದ್ರು. ಏನೇನೋ ಅದು ಏನೋ ಆ್ಯಪಲ್ ಥರ ಇದೆ, ಆ್ಯಪಲ್ ಟೇಸ್ಟ್ ಬರ್ತಾ ಇದೆ ಏನೋ ಅಂತ ಫ್ರೂಟ್ಸ್ ಅಂತ ಹೇಳಿದ್ರಪ್ಪ. ಅವಳು ಜಾಸ್ತಿ ಬೇರೆ ಏನೋ ತಿನ್ನಲ್ಲ. ಆ್ಯಪಲು, ದಾಳಿಂಬೆ, ಇದು ಮುಸಂಬೆ ಹಣ್ಣು, ಕಿತ್ತಳೆ ಹಣ್ಣು. ಅದು ಫೇವ್ರೇಟ್ ಅಂದರೆ ಅವ್ರದ್ದು ದ್ರಾಕ್ಷಿ ಹಣ್ಣು ಜಾಸ್ತಿ ತಿಂತಾಳೆ. ಬಟ್ ಇವಾಗ ಬೇಡ ಅಂತ ಅಂದೆ. ಪೇರ್ಲೆ ಹಣ್ಣೆಲ್ಲ ಸಿಕ್ಕಿದ್ರೆ ಖಾಲಿ ಮಾಡೋಕ್ಕಂತ ತಿನ್ಬಿಡ್ತಾಳೆ. ಅದಕ್ಕೆ ಬೇಡ ಅಂತ ಅಂದೆ. ಇವಾಗ ಅದೇ ಪಪ್ಪಾಯ, ಆ್ಯಪಲು, ಮುಸಂಬೆ ಹಣ್ಣು, ದಾಳಿಂಬೆ ಹಣ್ಣು ರೇಟ್ ಮಾತ್ರ ಸಿಕ್ಕಾಪಟ್ಟೆ ರೇಟ್ ಆಗಿದೆ ಫ್ರೆಂಡ್. KGಗೆ 250 260 ಆಗಿದೆ ಅಂತೆ. ಎಷ್ಟು ಕಾಣ್ತಾ ಇದ್ದಾಳೆ, ಎಲ್ಲ ಹೋಗ್ತಾ ಇದ್ದೀನಿ, ಅಲ್ಲೆಲ್ಲ ಕಾಣ್ತಾ ಇದ್ದೀನಿ. ಕಣ್ಣು ಬಿಟ್ಟ ಹೊಡೆದ ನಿನಗೆ. ತುಂಬ ಅತಿ ಮಾಡ್ತಾಳೆ, ನಿಜ ಬೇಜಾರ ಬಿಡುತ್ತೆ ಒಂದೊಂದ್ಸಲ. ಅವಳು ಅತಿಯಾಗಿ ನಡ್ಕೊಬಿಡ್ತಾಳೆ ನೋಡಿ. ಎಲ್ಲ ಛೀ ಅಂತಾರೆ ಚಾವಿ, ಛೀ ಅಂತಾರೆ. ನೋಡಿ ಮಳೆ ವೇಷ ನೋಡಿಕೊಂಡು ಅವಳು. ಪಪ್ಪ ಬರಲಿ, ನಿನಗೇನು ಕೊಡ್ತಾರೆ. ಹಾಯ್ ಮಾಡು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್ ಅಂತ. ಊಟ ಆಯ್ತಾ ಅಂತ ಕೇಳಿ. ಯಾವ ಚಾರು ಮಾತಾಡ ಬಿಡೋದ, ಚಾರು ಮಾತಾಡ್ಸ್ಬೇರೆ. ಡೋರ್ ಓಪನ್ ಮಾಡಿ. ಪಪ್ಪ ಬಂದ ನೋಡು. ಕಾರ್ ಬಂತ ನೋಡು. ಹಾಂ, ಕಾರ್ ನೋಡು. ಪಪ್ಪ ಬಂದ ನೋಡು. ನೋಡು ಹೋಗು. ಹ್ಯಾಪಿ ಅದೇ. ಡೋರ್ ಹಾಕೋ. ಹ್ಯಾಪಿ ಒಳಗೆ ಬರ್ತಾರೆ. ಡೋರ್ ಹಾಕು ಫ್ರೆಂಡ್ಸ್. ನಾ ಯಾವಾಗೂ ಡೋರ್ ಓಪನ್ ಇಡಲ್ಲ. ಅದು ಲೈಟು ಇಲ್ಲೇ ಇದೆಯಾ ತೋರಿಸ್ತೀನಿ ರೀ.
ಇಲ್ಲೇ ಬಾಗಿಲಲ್ಲೇ ಬಲ್ಬ್ ಹಾಕಿದಾರ. ಅದು ಡೋರ್ ಓಪನ್ ಮಾಡೋ ಸಾಕು ಹುಳಷ್ಟು ಮನೆಯೊಳಗೆ ಬಂದುಬಿಡ್ತದೆ. ಅದಕ್ಕೆ ಡೋರ್ ಓಪನ್ ಮಾಡಲು ಸಂಜೆ 7 ಗಂಟೆ ತನಕ ಓಪನ್ ಇರ್ತೇನೆ, 7-7:30 ತನಕ. ಆಮೇಲೆ ಹುಳಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಡೋರ್ ಕ್ಲೋಸ್ ಮಾಡಿಬಿಡ್ತೇನೆ. ಚಾರಿ ಇದಂತೂ ಹೆವಿ ಕಾಟ ಫ್ರೆಂಡ್. ನಿಜ ಯಾರಾದ್ರೂ ಕರ್ಕೊಂಡು ಹೋಗ್ರಿ, ಇವಳು ಬೇಡ ನಮ್ಮ ಮನೆಗೆ. ಬೇಡ ನೀ ಬೇಡ, ಪಪ್ಪಂಗೂ ಬೇಡ ನೀನು ಅಂತ. ಚಾರ್ವಿಗೆ ಯಾರು ಬೇಕು ಕರ್ಕೊಂಡು ಹೋಗ್ರಿ, ಬೇಡ ಅವಳು ನಮಗೆ. ನಾವು ಅಲ್ಲಿ ನಮ್ಮ ಎದುರುಗಡೆ ಮನೇಲಿ ಒಂದು ಪಾಪು ಇದೆ, ಅದನ್ನು ಕರ್ಕೊ ಬರ್ತೀವಿ. ಬೇಕು ನಂಗೆ ಅವೇ ಬೇಕು. ನೀ ಬೇಡ, ನೀನು ಬೇಡ. ನೀ ಹೇಳಿ ಮತ್ತೆ ಕೇಳಲ್ಲ, ಅಳೋದು ಬೈಯೋದು. ನನಗೆ ನಾಯಿ ಅಂತಾಳೆ. ಈಗ ಅಮ್ಮ ಅನ್ನಲ್ಲ ಅವಳು, ಅಕ್ಕ ಅಂತಾಳೆ. ಅದಕ್ಕೆ ಬೇಡ ಅವಳು. ಕರ್ಕೊಂಡು ಹೋಗ್ರಿ, ಯಾರು ಬೇಕಾದ್ರೆ ಕರ್ಕೊಂಡು ಹೋಗ್ರಿ. ಬೇಡ ನೀವು ಹೋಗಿ, ನಾನು ಹೊಸ ಪಾಪು ತಗೋಬರ್ತೀನಿ. ಅವ್ರ ಮನೇಲಿ ಒಂದು ಸಣ್ಣ ಪಾಪು ಇದೆಯಲ್ಲ, ಅವ್ರ ಮನೇಲಿ ತಮ್ಮ ಇದ್ದಾನಲ್ಲ, ಕರ್ಕೊಬರ್ತೀನಿ ನಾನು. ನೀನು ಹೋಗು, ಪಪ್ಪ ಬಂದಿದೆ ಕಳಿಸ್ಕೊಡೋಣ. ನೀ ಮತ್ತೆ ನನ್ನ ಮಾತು ಕೇಳ್ತೀಯಾ? ನನ್ನ ಮಾತು ಕೇಳ್ತೀಯಾ? ಅಮ್ಮ ಹೇಳ್ದಂಗೆ ಕೇಳಬೇಕು. I, E, ABCD ಎಲ್ಲ ಹೇಳಬೇಕು, ಬರೀಬೇಕು. ಹಂಗಾರೆ ಬೇಡ ನೀನು. ಈಗ ಹೇಳ ABCD ಹೇಳು. A ಹಂಗಾರೆ ಬೇಡ. A ಹಂಗಾರೆ ಬೇಡ, ಕರ್ಕೊಂಡು ಹೋಗ್ರಿ ಇವಳನ್ನ. ಒಂದ್ಸಲ ಹೇಳು, ಸ್ಪೀಡಾಗಿ ಹೇಳು. ಬೇಗ ಹೇಳು. ಫ್ರೆಂಡ್ಸ್, ಯಾರು ಬೇಕಾದ್ರೂ ಕರ್ಕೊಂಡು ಹೋಗ್ರಿ ಇವಳನ್ನ. ದುಡ್ಡೆಲ್ಲ ಬೇಡ, ಕರ್ಕೊಂಡು ಹೋಗ್ರಿ. ಫ್ರೀ ಕೊಡ್ತೀನಿ, ಫ್ರೀ. ಯಾಕೆ ನೀ ABCD ಹೇಳಂದ್ರೆ ಹಂಗ ಕರ್ಕೋಗ್ರಿ. ಡೋರ್ ಓಪನ್ ಮಾಡಿ ಹೊರಗೆ ಹಾಕ್ತೀನಿ, ನಾನು ಲಾಕ್ ಮಾಡ್ಕೊತೀನಿ. ಹೊರಗಿತ್ತಲ್ಲ, ಕರ್ಕೊಂಡು ಹೋಗ್ರಿ. ಹಲೋ ಮೇಡಮ್, ಬೇಡ ನೀವು. ಈಗೆಲ್ಲ ಮಾಡ್ತೀಯಲ್ಲ, ಅದಕ್ಕೆ ಬೇಡ ನೀವು. ABCD ನಿಂಗೆ ಅದೆಲ್ಲ ಕೊಡ್ಸೋಣ, ಹೇಳು. ಹೇಳು. ಜ್ಯೂಸ್ ಕೊಡ್ಸೋಣ, ಹೇಳು. ಅವ್ರಿಗೆ ಜ್ಯೂಸ್ ಬೇಕಂತೆ. ಹೇಳು, ಚಾಕ್ಲೇಟು ಬೇಕಾ? ಹಂಗಾರೆ ಬೇಡ, ನೀವು ಪಾಪ ಫೋನ್ ಮಾಡಿ. ಹಾಯ್ ಫ್ರೆಂಡ್, ಇದೇ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಹಸ್ಬೆಂಡ್ ಕಾಲ್ ಮಾಡಿದ್ರು. ಅವರು ಮನೆಗೆ ಸ್ವಲ್ಪ ಐಟಮ್ ಎಲ್ಲ ಅವಳಿಗೆ ಫ್ರೂಟ್ಸ್ ಎಲ್ಲ ತೊಗೊಬರ್ತಾರೆ ಅಂತಂದ್ರೆ ತೊಗೊಬರ್ಲಿಕ್ಕೆ ಹೋದ್ರೆ ತುಂಬ ಇತ್ತು. ಅದಕ್ಕೆ ಬಂದು ತಗೊಂಡು ಹೋಗು ಅಂತ ಫೋನ್ ಮಾಡಿದ್ರೆ, ಅದಕ್ಕೆ ವಿಡಿಯೋ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ಹೋದೆ. ಅವಾಗ ಊಟ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ. ಅದು ಕುತ್ಕೊಂಡು ಬೆನ್ನು ಕಾಣೋವೆಲ್ಲ ಬಂದು ಹೋಗಿರ್ತಲ್ಲ, ಪಾಪ ಮಲ್ಕೊಂಡಿದ್ದಾರೆ. ಮಗಳು ಅವ್ರ ಅಪ್ಪನ ಜೊತೆಗೆ ಇದ್ದಾಳೆ, ಅವ್ರ ಅಪ್ಪನ ಫೋನ್ ಕೂತಿದ್ದಾಳೆ. ಅದಕ್ಕೆ ನಾನು ಅದೇ ವಿಡಿಯೋ ಏನು ಮಾಡೋಣ ಅಂತ ಬಂದೆ ಫ್ರೆಂಡ್ಸ್. ನನ್ನ ಹಸ್ಬೆಂಡು ಚಾಕ್ಲೇಟ್ ತಗೊಂಡಿದ್ದಾರೆ ಊಟಿಯಿಂದ, ತೋರಿಸ್ತೀನಿ. ಅವಳಿಗೆ ಗೊತ್ತಾದ್ರೆ ಓದ್ಬರ್ತಾಳೆ. ಒಂದು ನಿಮಿಷ ಇದೆ ಫ್ರೆಂಡ್ಸ್. ನೋಡಿ, ಇದು 3 ಥರ ಚಾಕ್ಲೇಟ್ ಇದೆ. ಇದು ಈ ಥರ ಚಾಕ್ಲೇಟು, ಇದು ಮತ್ತೊಂದು ಥರ ಚಾಕ್ಲೇಟು. ಇದು ಚೆನ್ನಾಗಿಲ್ಲ, ಇದು ನಾನು ಅಷ್ಟೆಲ್ಲ ಟೇಸ್ಟ್ ಮಾಡಿಲ್ಲ, ಬಟ್ ಇದು ಕಡಿಮೆ ಇದೆ. ಇದು ಪಾಪ ಆಲ್ರೆಡಿ ಒಂದು 3-4 ತಿಂಗಳು. ಇದು ಪರವಾಗಿಲ್ಲ, ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು. ಬಾದಾಮ್ ಇದೆ. ಪಾಪ ಗೊತ್ತಾದರೆ ಬಂದೇ ಬಿಡ್ತಾರೆ, ಅಷ್ಟು ಚೆನ್ನಾಗಿ ಸರ್ಕಾರ ಮಾಡ್ತಾರೆ. ಈ ಥರ ಇದೆ ನೋಡಿ ಚಾಕ್ಲೇಟ್, ಬಾದಾಮ್ ಇದೆ. ಕಾಸ್ಟ್ಲಿ. ಊಟಿಯಲ್ಲಿ ಚಾಕ್ಲೇಟ್ ತುಂಬ ಕಾಸ್ಟ್ಲಿ ಗೊತ್ತಲ್ಲ. ಅದನ್ನು ಹಠ ಮಾಡಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಬ್ಬರು ರೂಮಲ್ಲಿ ಕೂತಾಳೆ. ಇವಾಗ ಏನಾದ್ರು ಚಾಕ್ಲೇಟ್ ಮುಟ್ಟಿದ್ದೀನಿ ಅಂತ ಅದ್ರ ಗೊತ್ತಾಗ್ಬಿಟ್ರೆ ಇಡೀ ಊರಲ್ಲಿ ಮಾಡ್ತಾರೆ. ಇಡೀ ಬಾದಾಮಿ ಇದು ಹುರಿದ್ಬಿಟ್ಟು ಹಾಕಿದ್ದಾರೆ. ಇದು ಚೆನ್ನಾಗಿದೆ. ನಂಗೆ ಅದು ರೌಂಡ್ ಶೇಪಲ್ಲಿ ಇತ್ತಲ್ಲ, ಅದೆಷ್ಟಾಗಿಲ್ಲ. ಒಂಥರ ಮುಖಕ್ಕೆ ಹೊಡೆಯುತ್ತೆ. ಅದು ಮಿಲ್ಕು. ಜಾಸ್ತಿ ದಿನ ಕಾಲ ಫ್ರೆಂಡ್, 1-2 ತಿನ್ಬೋದು ಅಷ್ಟೇ. ಮತ್ತು ರೌಂಡ್ ಶೇಪಲ್ಲಿ ಸೇಮ್ ಅದೇ ಟೇಸ್ಟೇ. ನಾನು ಇವರಿಗೆ ಲಾಸ್ಟ್ ಟೈಮ್ ತೊಗೊಂಡಿರೋ ಬ್ಲ್ಯಾಕ್ ಕಲರ್ ಇದು. ಅದಕ್ಕೆ ಈ ಮಿಲ್ಕ್ ಇದೆ, ಅದು ಸ್ವಲ್ಪ ಹಿಂಗೆ ಜಸ್ಟ್ ಒಂದು ಚೂರು ಲೈನ್ ಥರ ಹಾಕಿದ್ರೆ ಮಧ್ಯದೊಳಗೆ ಏನಾಗ್ತದೆ. ಅದು ಚೆನ್ನಾಗಿತ್ತು, ಗಟ್ಟಿಯಾರ ಗಟ್ಟಿ. ನಾನು ಅದು ತೊಗೊಬನ್ನಿ ಅಂತ ಅಂದೆ. ಇವರು ಈ ಸಲ ಅದು ಬೇಡ, ಇದು ತೊಗೊಂಡು ಅದೇ ರೌಂಡ್ ಇದೆಯಲ್ಲ ಪೇಪರ್ ಒಳಗೆ
ಅರ್ಧ ಮಾತ್ರ ತಿನ್ನೋಕೆ ಆಗಲ್ಲ. ಅದು ಮೇಲ್ಗಡೆ ಚಾಕ್ಲೇಟ್ ತಿನ್ಬೋದು, ಒಳಗಡೆ ಕ್ರೀಮ್ ಇದೆ, ಅದೊಂಥರ ಒಂಥರ ಸಿಕ್ಕಾಪಟ್ಟೆ ಸ್ವೀಟ್, ತಿನ್ನೋಕೆ ಆಗಲ್ಲ. ಇವಾಗ ಏನಿಲ್ಲ ಫ್ರೆಂಡ್ಸ್, ಪಾಪು ಇನ್ನೂ ಮಲ್ಕೊಂಡಿಲ್ಲ, ಅವ್ಳನ್ನ ಮಲಗಿಸ್ಬೇಕು. ಹಸ್ಬೆಂಡ್ ಎಲ್ಲ ಸ್ವಲ್ಪ ತಲೆನೋವು ಅಂತ ಇದ್ದಾರೆ, ತಲೆ ಹೊತ್ತು ಹೋಗಬೇಕು. ಅದಕ್ಕೆ ಈ ವಿಡಿಯೋನೆಲ್ಲ ಎಂಡ್ ಮಾಡ್ತೀನಿ. ಯಾರೆಲ್ಲ ಇನ್ನೂ ವಿಡಿಯೋ ನೋಡಬೇಕು, ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಪಾಪು ಬಂದು ಏನು ಸೌಂಡ್ ಅಂತ ಅಂದ್ಕೊಂಡೆ. ಅದೇ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟು. ನಡಿ ಹೋಗೋಣ ರೂಮಿಗೆ, ನಡಿ. ಏನು? ಹಾಂ ನಡಿ, ನಡಿ, ಹೋಗು ಪಪ್ಪನ ಹತ್ರ ಹೋಗ್ಬಂದೆ. ಅದೇ ಫ್ರೆಂಡ್ಸ್, ಈ ವಿಡಿಯೋನೆಲ್ಲ ಎಂಡ್ ಮಾಡ್ತೀನಿ. ನಾಳೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್. ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ಸಹ ಹೇಳ್ತಿದ್ದೇನೆ, ಬೇಗ ಸಬ್ಸ್ಕ್ರೈಬ್ ಆಗಿ. ಓಕೆ ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.